ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು. ನಮಸ್ಕಾರ ಕರ್ನಾಟಕ. ಈ ವಿಡಿಯೋದಲ್ಲಿ ನಾವು ಹೊಸಕೋಟೆ ಹತ್ತಿರ ಇರುವ ಕಂಬ್ಳಿಪುರದ ಕಾಟೇರಮ್ಮ ಟೆಂಪಲ್ಗೆ ಮೆಜೆಸ್ಟಿಕ್ ಇಂದ ಹೇಗೆ ಬಸ್ಸಲ್ಲಿ ಹೋಗುವುದು ಅಂತ ನೋಡೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ನಾವು ಮೆಜೆಸ್ಟಿಕ್ ಇಂದ ಕಾಟೇರಮ್ಮ ಟೆಂಪಲ್ಗೆ ಹೋಗಬೇಕು ಅಂದರೆ ಫಸ್ಟ್ ನಾವು ಹೊಸಕೋಟೆನ ರೀಚ್ ಆಗಬೇಕು. ಹೊಸಕೋಟೆಗೆ ಹೋಗೋಕ್ಕೆ ನಮಗೆ BMTC ಬಸ್ಸಸ್ ಇರುತ್ತೆ ಮತ್ತು KSRTC ಬಸ್ಸಸ್ ಕೂಡ ಇರುತ್ತೆ. ಎರಡರಲ್ಲಿ ಯಾವುದರಲ್ಲಿ ಬೇಕಾದರೂ ಹೋಗ್ಬೋದು. ಬೆಸ್ಟ್ ಆಪ್ಷನ್ ಅಂತಂದರೆ KSRTC ಬಸ್ಸಲ್ಲಿ ಹೋಗಿ ಮೆಜೆಸ್ಟಿಕ್ ಟರ್ಮಿನಲ್ 3ಯಲ್ಲಿ ಕೋಲಾರ ಬಸ್ ಇರುತ್ತೆ, ಅದನ್ನು ಹತ್ಕೊಂಡು ಹೊಸಕೋಟೆಗೆ ಹೋಗ್ಬೋದು. ಮೆಜೆಸ್ಟಿಕ್ಕಿಂದ ಹೊಸಕೋಟೆಗೆ 32 ಕಿಲೋಮೀಟರ್ ಇರುತ್ತೆ. ಈ 32 ಕಿಲೋಮೀಟರ್ಗೆ KSRTC ಬಸ್ಸಲ್ಲಿ ಹೋಗೋದಾದರೆ 46 ರೂಪಾಯಿ ತೊಗೊಳ್ತಾರೆ. ಅದೇ BMTCಲಿ ಹೋಗೋದಾದರೆ 36 ರೂಪಾಯಿ ಬಸ್ ಚಾರ್ಜ್ ಇರುತ್ತೆ. ಇನ್ನು ಮೆಜೆಸ್ಟಿಕ್ಕಿಂದ ಹೊಸಕೋಟೆಗೆ ಹೋಗಿ ಹೊಸಕೋಟೆಯಿಂದ ಟೆಂಪಲ್ಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಬರೋಕ್ಕೆ ಒಬ್ಬರಿಗೆ 150 ಚಾರ್ಜ್ ಆಗುತ್ತೆ. ಇನ್ನು ಕಡಿಮೆ ದುಡ್ಡಲ್ಲಿ ಹೋಗಬೇಕು ಅಂತಂದರೆ BMTC ಬಸ್ಸಲ್ಲಿ ಒನ್ ಡೇ ಪಾಸ್ ತೊಗೊಂಡು ನಾವು ಹೋಗಿ ಬರ್ಬೋದು. ಹೊಸಕೋಟೆ ರೀಚ್ ಆದಮೇಲೆ ಕಾಟೇರಮ್ಮ ಟೆಂಪಲ್ಗೆ ಬಸ್ ಅಲ್ಲಿಂದಲೇ ಬರುತ್ತೆ. ತುಂಬ ಬಸ್ಸಸ್ ಅವೈಲೇಬಲ್ ಕೂಡ ಇರುತ್ತೆ, ಆರಾಮವಾಗಿ ಹೋಗಿ ಬರ್ಬೋದು. ಹೊಸಕೋಟೆಯಿಂದ ಕಾಟೇರಮ್ಮ ದೇವಸ್ಥಾನಕ್ಕೆ 12 ಕಿಲೋಮೀಟರ್ ಇರುತ್ತೆ, ಅಷ್ಟೇ 30 ಮಿನಿಟ್ಸಲ್ಲಿ ನಾವು ಜರ್ನಿ ಕಂಪ್ಲೀಟ್ ಮಾಡ್ಬೋದು. ಇನ್ನು ಟಿಕೆಟ್ ಪ್ರೈಸ್ ನೋಡೋದಾದರೆ ಒಬ್ಬರಿಗೆ 24 ರೂಪಾಯಿ ಇರುತ್ತೆ ಅಷ್ಟೇ. ಇನ್ನು ಲೇಡೀಸ್ ಬೆಂಗಳೂರಿಂದ ಟೆಂಪಲ್ಗೆ ಫ್ರೀ ಟಿಕೆಟಲ್ಲಿ ಹೋಗಿ ವಾಪಸ್ ಬರ್ಬೋದು. ಇನ್ನು ಹೊಸಕೋಟೆ ಬಸ್ ಸ್ಟಾಪಿಂದ ಆಟೋಗೆ ಹೋಗ್ತೀನಿ ಅಂತಂದರೆ ಶೇರಿಂಗ್ ಆಟೋದಲ್ಲಿ ಕೂಡ ಹೋಗ್ಬೋದು. ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ದೇವಸ್ಥಾನ ರೀಚ್ ಆದಮೇಲೆ ಎಂಟ್ರೆನ್ಸ್ಗೆ ಗಣಪತಿ ಟೆಂಪಲ್ ಇರುತ್ತೆ. ಗಣಪತಿ ಮೂರ್ತಿ ದರ್ಶನ ಮಾಡ್ಕೊಂಡು ಒಳಗಡೆ ಹೋಗಿದ್ರೆ ದೇವರ ವಿಗ್ರಹ ಕಾಣಿಸುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ ಈ ದೇವಸ್ಥಾನಕ್ಕೆ ಹರಕೆ ಹೊತ್ತು 9 ವಾರ ದೇವರಿಗೆ ಬಂದು ಕಾಯಿ ಕಟ್ಟಿ ಹೋದರೆ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದು ನೆರವೇರುತ್ತೆ ಅಂತ ನಂಬಿಕೆ ಇದೆ. ಮತ್ತು ದೇವಸ್ಥಾನದ ಆಲದ ಮರದ ಕೆಳಗೆ ಜೋಡಿ 9 ನವದುರ್ಗೆಯರು ಇದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಬೀಗಗಳನ್ನು ಕೂಡ ಕಟ್ತಾರೆ ಮತ್ತು ಯಾರಿಗೆ ಮಕ್ಕಳು ಆಗಿಲ್ಲ ಈ ದೇವರಿಗೆ ಬಂದು ತೊಟ್ಟಿಲು ಕಟ್ತಾರೆ. ಈ ಟೆಂಪಲ್ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 7:30ವರೆಗೂ ಇರುತ್ತೆ. ಇನ್ನು ದೇವಸ್ಥಾನದ ಅನ್ನದಾಸೋಹ ನೋಡೋದಾದರೆ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ವಿಶೇಷವಾಗಿದೆ. ಬೆಂಗಳೂರಿಂದ ಕೇವಲ 60ರಿಂದ 80 ಕಿಲೋಮೀಟರ್ ಒಳಗಡೆ ಇದೆ. ಸೊ ನೀವು ಹೋಗಿ ಒಮ್ಮೆ ದರ್ಶನ ಮಾಡ್ಕೊಂಡು ಬನ್ನಿ. ಸೊ ಈ ವಿಡಿಯೋನ ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮುಂದಿನ ಅಪ್ಡೇಟ್ಸೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು.